10ನೇ ತರಗತಿಯ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಭೀಮಣ್ಣ ಸರ್ ಮಾಡುವ ನಮಸ್ಕಾರಗಳು. ಈ ಹೊತ್ತಿನ ದಿನ ನಾನು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಕೋನದಿಂದ ಇವತ್ತು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಪಾಠಗಳ ಪದ್ಯ ಗದ್ಯಗಳ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿದ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಅತ್ಯಂತ ಅಚ್ಚುಕಟ್ಟಾದ ಸರಳವಾದ ನೋಟ್ಸನ್ನು ರೆಡಿ ಮಾಡಿ ಇಲ್ಲಿ ನಮ್ಮ ಚಾನಲ್ನಲ್ಲಿ ನಾನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ ಸದುಪಯೋಗವನ್ನು ಪಡೆದುಕೊಳ್ಳಿ. BGS ಸ್ಪರ್ಧಾ ಅಕಾಡೆಮಿ ಅಂತಿದೆ. ಮೊದಲಿಗೆ ಈ ಹೊತ್ತಿನ ದಿನ ನಾನು ಶಬರಿ ಅನ್ನುವ ಪೂತಿ ನರಸಿಂಹಾಚಾರ್ಯವರ ಶಬರಿ ಅನ್ನುವ ಈ ಒಂದು ಗೀತನಾಟಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಟ್ಸನ್ನು ರೆಡಿ ಮಾಡಿ ಇಲ್ಲಿ ಚರ್ಚಿಸ್ತಾ ಇದ್ದಾನೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ಗಳನ್ನು ಮಾಡಿ. ಪ್ರಶ್ನೋತ್ತರಗಳು ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಹಾಕಿ. ಈಗ ಬನ್ನಿ ಮೊದಲಿಗೆ ಶಬರಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಸಾಗೋಣ. ಮೊದಲಿಗೆ ಶಬರಿ ಇದು ಗೀತನಾಟಕ, ಪೂತಿ ನರಸಿಂಹಾಚಾರ್ಯವರು ಬರೆದ ಗೀತನಾಟಕ, ತರಗತಿ 10ನೇ ತರಗತಿ, ಗದ್ಯಪಾಠ 1. ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು. ಈಗ 1 ಅಂಕದ ಪ್ರಶ್ನೆಗಳನ್ನು ಚರ್ಚಿಸುತ್ತಾ ಸಾಗೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ ಹೀಗಿದೆ: ಶ್ರೀರಾಮನ ತಂದೆಯ ಹೆಸರೇನು ಅಂತಿದೆ. ಶ್ರೀರಾಮನ ತಂದೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ. ಪ್ರಶ್ನೆ 2: ಶ್ರೀರಾಮನಿಗೆ ಅರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು? ಉತ್ತರ ಹೀಗಿದೆ ನೋಡಿ. ಶಬರಿಯು ಶ್ರೀರಾಮನಿಗೆ ಅರ್ಪಿಸಲು ಪರಿಮಳವನ್ನು ನೀಡುವ ಹೂಗಳನ್ನು, ಅತ್ಯಂತ ರುಚಿಕಟ್ಟಾದ ಹಣ್ಣುಗಳನ್ನು, ಹಣ್ಣು ಹಂಪಲುಗಳನ್ನು, ಕುಡಿಯಲು ಮಧುಪರ್ಕವನ್ನು ಸಂಗ್ರಹಿಸಿದ್ದಳು. ಇನ್ನು 3ನೇ ಪ್ರಶ್ನೆ ನೋಡಿಲ್ಲಿ: ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ ಹೀಗಿದೆ: ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಅದು ಮತಂಗಾಶ್ರಮ ಆಗಬೇಕು, ಅದನ್ನು ಮತಂಗಾಶ್ರಮ ಮಾಡಿಕೊಳ್ಳಿ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. 4ನೆಯ ಪ್ರಶ್ನೆ ನೋಡಿಲ್ಲಿ: ರಾಮಲಕ್ಷ್ಮಣರಿಗೆ ಮತಂಗ ಆಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಧನು ಮಹರ್ಷಿಯು ರಾಮಲಕ್ಷ್ಮಣರಿಗೆ ಮತಂಗ ಆಶ್ರಮಕ್ಕೆ ಹೋಗಲು ಸೂಚಿಸಿದ್ದಾನೆ. ಇನ್ನು 5ನೆಯ ಪ್ರಶ್ನೆ: ಶಬರಿ ಗೀತನಾಟಕದ ಕರ್ತೃ ಯಾರು? ಪ್ರಶ್ನೆ ಹೀಗಿದೆ ನೋಡಿ. ಶಬರಿ ಗೀತನಾಟಕದ ಕರ್ತೃ ಯಾರು? ಉತ್ತರ ಪೂತಿ ನರಸಿಂಹಾಚಾರ್ಯವರು ಶಬರಿ ಗೀತನಾಟಕದ ಕರ್ತೃ ಆಗಿದ್ದಾರೆ. ಇನ್ನು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಹೀಗಿದೆ: ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಉತ್ತರ ಹೀಗಿದೆ ನೋಡಿಲ್ಲಿ: ಎಲೆ ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ನನಗೆ ಹೇಳಿರಿ. ನನ್ನ ಪ್ರೀತಿಯ ಮಡದಿ ಸೀತೆಯು ನನಗೆ ದೊರೆಯುವಳೆ ಅಥವಾ ದೊರೆಯಳೆ? ಅವಳು ಇರುವ ನೆಲೆಯನ್ನು ಯಾರಾದರೂ ಬಲ್ಲಿರ? ನನ್ನ ಈ ಹೃದಯದ ದುಃಖವು ನಾಶವಾಗುತ್ತಿಲ್ಲ ಎಂದು ಶ್ರೀರಾಮನು ಗಿರಿವನವನ್ನು ಪ್ರಾರ್ಥಿಸಿದನು. 2ನೆಯ ಪ್ರಶ್ನೆ ಹೀಗಿದೆ ನೋಡಿಲ್ಲಿ: ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತಿದೆ.
ಉತ್ತರ ತಾಳಿಕು ಅನ್ನ ತಾಳಿಕು. ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಈ ಭೂಮಿಗೆ ಕಾಂತಿಯನ್ನು ನೀಡುವವರು ಯಾರು? ಹಾಗೆಯೇ ರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದನು. ಮೂರನೇ ಪ್ರಶ್ನೆ ಇದೆ ನೋಡಿಲ್ಲಿ 2 ಅಂಕದಲ್ಲಿ. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ ನೋಡಿಲ್ಲಿ. ಶಬರಿಯು ಅತಿ ಸವಿಯಾದ ವಿವಿಧ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪವೇ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ತಳಿರು ಪತ್ರೆಗಳನ್ನು, ಸುತ್ತೆಲ್ಲ ಸುವಾಸನೆಯನ್ನು ಬೀರುವ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಳು. 4ನೇ ಪ್ರಶ್ನೆ. ಶಬರಿಯು ರಾಮ ಲಕ್ಷ್ಮಣರನ್ನು ಸತ್ಕರಿಸಿದ ರೀತಿಯನ್ನು ವಿವರಿಸಿ ಅಂತಿದೆ. ಉತ್ತರ ನೋಡಿ. ಧನು ಮಹರ್ಷಿಯ ಸೂಚನೆಯಂತೆ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಹೋದಾಗ ಶಬರಿಯು ರಾಮ ಲಕ್ಷ್ಮಣನ ಕಂಡು ಅತ್ಯಂತ ಸಂತೋಷಗೊಂಡು ರಾಮ ಲಕ್ಷ್ಮಣರ ಹತ್ತಿರಕ್ಕೆ ಬಂದು ಅವರ ಕೈಯನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿದಳು. ಅವನ ಕೈಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದಿಂದ ಕಣ್ಣೀರನ್ನು ಸುರಿಸಿದಳು. ಬಣ್ಣಿರಿ ಎಂದು ಆನಂದದಿಂದ ಗಂಟಲು ತುಂಬಿ ಬಂದು, ಅಯ್ಯೋ, ಏನೂ ಸಿದ್ಧವೇ ಇಲ್ಲ, ನಿನ್ನೆಯಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು. ತಾನು ತಂದಿದ್ದ ಅತಿ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮ ಲಕ್ಷ್ಮಣರ ಕೈಯೊಳಗೆ ಇಟ್ಟು, ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಬೇರೆ ಯಾವುದೂ ಇಲ್ಲ ಎಂದು ನಿಮಗಾಗಿಯೇ ತಂದಿರುವೆನೆಂದು ತಿನ್ನಲು ಕೊಟ್ಟಳು. ನಂತರ ಮಧುಪರ್ಕವನ್ನು ಕುಡಿಯಲು ಕೊಟ್ಟು ಉಪಚರಿಸಿದಳು ಅಂತಿದೆ. 5ನೇ ಪ್ರಶ್ನೆ ನೋಡಿ. ಆತಿಥ್ಯವನ್ನು ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ ನೋಡಿ. ತಾಯಿ, ನಿನ್ನ ಪ್ರೀತಿಯಲ್ಲಿ ನಾವು ಸುಖಿಗಳಾಗಿದ್ದೇವೆ. ಈ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದಿಗೂ ನಿನಗೆ ನಾವು ಚಿರಋಣಿಯಾಗಿದ್ದೇವೆ. ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ. ನಮಗೆ ಅಲ್ಲಿ ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿಯೂ ಕೂಡ ಇದಕ್ಕಿಂತ ಹಿತವಾದ ಉಪಚಾರ ಇಲ್ಲ. ನಮಗೆ ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆಯೇ ಎಂದು ತಿಳಿದೆವು. ನಮಗೆ ಇಷ್ಟೊಂದು ಪ್ರೀತಿಯನ್ನು ತೋರಿರುವ ನಿನ್ನನ್ನು ತಾಯಿಯೇ ಎಂದು ಬಣ್ಣಿಸಿದೆವು ಎಂದು ರಾಮಲಕ್ಷ್ಮಣರು ಶಬರಿಗೆ ಹೇಳಿದರು. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1 ಹೀಗಿದೆ ನೋಡಿ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ ನೋಡಿ. ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಹೋದಾಗ ಅಲ್ಲಿ ಶಬರಿ ಅವರನ್ನು ಕಂಡು ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು. ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡಳು. ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿದಳು. ಅತಿ ರುಚಿಯಾದ ಹಣ್ಣುಗಳನ್ನು, ಜೇನುತುಪ್ಪವೇ ಅಧಿಕವಾಗಿರುವ ಮಧುಪರ್ಕವನ್ನು ಅವರಿಗೆ ಸವಿಯಲು ಕೊಟ್ಟಳು. ಶಬರಿಯ ಇಂತಹ ಆತಿಥ್ಯದಿಂದ ರಾಮ ಲಕ್ಷ್ಮಣರು ಸಂತೋಷಗೊಂಡರು. ಇದನ್ನು ಕಂಡ ಶಬರಿಯು, ಸುಖಿ ನಾನು, ಅತಿ ಸುಖಿ ನಾನು, ಎಂದು ಆಸೆ ತೀರಿ ಹಾಯಾಗಿರುವೆನು. ನಾನು ನನ್ನ ಹಂಬಲ ಅಳಿದು ಸಂತೋಷ ತುಂಬಿದೆ, ನನ್ನ ಮನ ಮುಕ್ತಿ ಬಯಸಿ ನಿಂತಿದೆ ಎಂದು ನರ್ತಿಸುತ್ತಾಳೆ. ಇದನ್ನು ಕಂಡ ರಾಮ ಲಕ್ಷ್ಮಣರು, ತಾಯಿ, ನಿನ್ನ ಪ್ರೀತಿಯಲ್ಲಿ ನಾವು ಸುಖಿಗಳಾಗಿದ್ದೇವೆ. ಕಾಡಿನಲ್ಲಿ ಇಂಥ ಆತಿಥ್ಯವನ್ನು ಕೊಟ್ಟ ನಿನಗೆ ನಾವು ಚಿರಋಣಿಯಾಗಿದ್ದೇವೆ. ಇಂತಹ ಆತಿಥ್ಯ ನಮಗೆ ಅಯೋಧ್ಯೆಯ ಅರಮನೆಯಲ್ಲಿಯೂ ಕೂಡ ಇಲ್ಲ ಎಂದಾಗ ಕೊನೆಗೂ ನನ್ನ ಆಸೆಯ ದಾರಿ ಹಿಡಿದು ಬಂದಿರಲ್ಲವೇ? ದಣಿದು ಬಂದ ನಿಮಗೆ ಈಗ ಸಮಾಧಾನವಾಯಿತೆ, ಬಾಯಾರಿಕೆ ನೀಗಿ ಹೋಯಿತೆ. ಅಯ್ಯೋ, ಇವಳು ಒಬ್ಬಳು ಬಡವೆ, ಏನೂ ಮಾಡುತ್ತಾಳೆ ಎಂದು ನನ್ನ ಮೇಲೆ ದಯ ತೋರಿದಿರಾ ಎಂದು ರಾಮಲಕ್ಷ್ಮಣರು, ತಾಯಿ, ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆಯೇ ಇಲ್ಲ. ಇದು ಕಾಡು ಎಂಬುದನ್ನು ತಿಳಿಯದೆ ನಾವು ಮನೆಯೇ ಎಂದು ತಿಳಿದೆವು ಎಂದು ರಾಮಲಕ್ಷ್ಮಣರು ಶಬರಿಗೆ ಹೇಳಿದಾಗ, ನಿನ್ನ ರೂಪಿನಂತೆ ಮಾತೂ ಕೂಡ ಎಷ್ಟು ಮಧುರವಾಗಿದೆ. ನಿಮ್ಮನ್ನು ಕಂಡ ನಾನು ಪುಣ್ಯವಂತೆ, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಪ್ರಶ್ನೆ 2 ನೋಡಿ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಉತ್ತರ ನೋಡೋಣ. ಶಬರಿಗೆ ರಾಮಲಕ್ಷ್ಮಣರು ತನ್ನ ಮುಂದೆ ಬಂದು ನಿಂತಿರುವುದನ್ನು ಕಂಡು ಬೆರಗಾದಳು.
ಆ ಬೆರಗು ಕಳೆದ ಬಳಿಕ ರಾಮನ ಹತ್ತಿರಕ್ಕೆ ಬಂದು ಆತನ ಮೈಯನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿದಳು. ರಾಮನ ಕೈಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು. ಬಣ್ಣಿರಿ ಎಂದು ಆನಂದ ಬಾಷ್ಪ ಸುರಿಸಿ, ಅಯ್ಯೋ, ಏನೂ ಸಿದ್ಧವೇ ಇಲ್ಲ, ಇನ್ನು ನಿನ್ನೆಯಷ್ಟು ಚಂದವಿಲ್ಲ ಎನ್ನುತ್ತಾ ಹಂಬಲಿಸಿದಳು. ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಕಾಡಿನ ಹೂಗಳಿಂದ ಮಾಡಿದ ಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು. ತಾನು ರಾಮಲಕ್ಷ್ಮಣರಿಗಾಗಿ ಸಂಗ್ರಹಿಸಿದ್ದ ರುಚಿಯಾದ ಹಣ್ಣು ನೀಡಿ, ನಿಮಗಾಗಿಯೇ ತಂದಿರುವೆನು, ಇದರಷ್ಟು ರುಚಿಯಾದ ಹಣ್ಣು ಬೇರಾವುದೂ ಇಲ್ಲ. ಅನಂತರ ಮಧುಪರ್ಕವನ್ನು ಸವಿಯಲು ಕೊಟ್ಟಳು. ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಮಂದಹಾಸವನ್ನು ತೋರಿದರು. ಇದನ್ನು ಕಂಡ ಶಬರಿಯು ಧನ್ಯತೆಯಿಂದ ಕುಣಿದಾಡಿದಳು. ಎರಡನೆಯ ಪ್ರಶ್ನೆ ಹೀಗಿದೆ ನೋಡಿ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಉತ್ತರ ನೋಡಿ. ಬೇಡರ ಶಬರನ ಮಗಳು ಶಬರಿಯು ಮತಂಗಾಶ್ರಮದಲ್ಲಿ ವಾಸವಿದ್ದಳು. ಮತಂಗ ಋಷಿಗಳು ಶಬರಿಗೆ ಪ್ರತಿನಿತ್ಯ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರ ಗುಣ ಸ್ವಭಾವಗಳನ್ನು ಹಾಡಿ ಹೊಗಳುತ್ತಾರೆ. ಇದರಿಂದ ಪ್ರೇರಿತಗೊಂಡು ರಾಮಲಕ್ಷ್ಮಣರ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿರುವ ಶಬರಿಯು ಅವರನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಹಂಬಲಿಸುತ್ತಾಳೆ. ಮತಂಗ ಋಷಿಗಳು ಶಬರಿಗೆ, ಇಲ್ಲಿಗೆ ರಾಮ ಲಕ್ಷ್ಮಣರು ಬಂದೇ ಬರುತ್ತಾರೆ, ಅವರನ್ನು ಕಂಡಾಗ ನಿನಗೆ ಮುಕ್ತಿ ದೊರೆಯುತ್ತದೆ ಎಂದು ತಿಳಿಸುತ್ತಾರೆ. ಹೀಗೆ ಮತಂಗ ಋಷಿಗಳ ಮಾತನ್ನು ನಂಬಿ ಶ್ರೀರಾಮನ ದರ್ಶನಕ್ಕಾಗಿ ಶಬರಿಯು ಕಾಯುತ್ತಿದ್ದಳು. ಮತಂಗ ಋಷಿಗಳು ತೀರಿದ ನಂತರ ಶ್ರೀರಾಮನ ಆಗಮನಕ್ಕಾಗಿ ದಿನಾಲು ಹೂ, ಹಣ್ಣು, ಹಂಪಲುಗಳನ್ನು ತಂದು ಇಟ್ಟುಕೊಂಡು ರಾಮ ಇವತ್ತು ಬರುವನೋ ನಾಳೆ ಬರುವನೋ ಎಂದು ರಾಮನ ದಾರಿಯನ್ನು ಕಾಯುತ್ತಾಳೆ. ಮತಂಗರ ಮಾತಿನಂತೆ ಒಂದು ದಿನ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬರುತ್ತಾರೆ. ಶಬರಿಯು ಶ್ರೀರಾಮನ ದರ್ಶನದಿಂದ ಪುಳುಕಿತಳಾಗಿ ಆತನ ಕೊರಳಿಗೆ ಹೂಮಾಲೆಯನ್ನು ಹಾಕಿ, ತಿನ್ನಲು ಹಣ್ಣು ಹಂಪಲುಗಳನ್ನು ಕೊಟ್ಟು, ಕುಡಿಯಲು ಮಧುಪರ್ಕವನ್ನು ಕೊಟ್ಟು ಧನ್ಯಳಾಗುತ್ತಾಳೆ. ಹೀಗೆ ನಂಬಿಕೆ ಕೆಟ್ಟವರು ಇಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ. ನಂಬಿಕೆಟ್ಟವರು ಅಂತ ಮಾಡಿಕೊಳ್ಳಿ. ಇನ್ನು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತಿದೆ. ಮೊದಲನೆಯ ಪ್ರಶ್ನೆ ನೋಡೋಣ. ಯಾವುದೀ ಮರಳು ನಮ್ಮ ಕಡೆಗೆ ಬರುತ್ತಿಹುದು? ಇದರ ಆಯ್ಕೆ ಹೀಗಿದೆ ನೋಡಿ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರುವ ಶಬರಿ ಎಂಬ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದಕ್ಕೆ ಸಂದರ್ಭ ಏನು ಅಂತಂದರೆ, ಸಂದರ್ಭ ನೋಡಿ, ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ದುಃಖಿತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಕಬಂಧ ಮಹರ್ಷಿಯನ್ನು ಭೇಟಿಯಾಗುವರು. ಆವಾಗ ಆ ಧನು ಮಹರ್ಷಿಯು ತಮಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾದಿರುವುದಾಗಿ ತಿಳಿಸುವನು. ರಾಮಲಕ್ಷ್ಮಣರು ಶಬರಿ ಇರುವ ಆಶ್ರಮಕ್ಕೆ ಬಂದು ದೂರಿನಿಂದ ಇವರ ಎದುರಿಗೆ ಬರುತ್ತಿರುವ ವೃದ್ಧೆಯನ್ನು ಕಂಡು ರಾಮ, ಅಲ್ಲಿ ನೋಡು ಲಕ್ಷ್ಮಣ, ಆವುದೀ ಮರಳು ಅಥವಾ ಆವುದೀ ಹುಚ್ಚಿ ನಮ್ಮ ಕಡೆಗೆ ಬರುತ್ತಿರುವುದು, ಅದರ ಬಯಕೆ ಏನಿದೆ ಎಂದು ತಿಳಿಯೋಣ ನಡೆ ಎಂದು ರಾಮನು ಲಕ್ಷ್ಮಣನಿಗೆ ಹೇಳುವ ಮಾತುಗಳು ಇಲ್ಲಿ ಸಂದರ್ಭವಾಗಿ ಬಂದಿವೆ. ಇದಕ್ಕೆ ಸ್ವಾರಸ್ಯ ನೋಡಿ ಹೇಗಿದೆ. ಶ್ರೀರಾಮನ ದರ್ಶನಕ್ಕಾಗಿ ಪ್ರತಿದಿನವೂ ಹೂ ಹಣ್ಣುಗಳನ್ನು ಸಿದ್ಧತೆಗೊಳಿಸಿಕೊಂಡು ಕಾತರಿಸಿ ಕಾಯುತ್ತಿರುವ ಶಬರಿಯು ಹುಚ್ಚಿಯಂತಾಗಿದ್ದಳು. ಧನು ಮಹರ್ಷಿಯ ಮಾತಿನಂತೆ ಮತಂಗ ಆಶ್ರಮಕ್ಕೆ ಬಂದು ಶಬರಿಯನ್ನು ಕಂಡಾಗ ರಾಮ ಲಕ್ಷ್ಮಣರು ಅವಳನ್ನು ಕಂಡು, ಯಾವುದೋ ಈ ಮರುಳು ಇತ್ತಲೇಕೆ ಬರುತ್ತಿದೆ ಎಂದು ವಿಸ್ಮಯದಿಂದ ನುಡಿಯುವ ಮಾತುಗಳು ಸ್ವಾರಸ್ಯಪೂರ್ಣವಾಗಿವೆ. ನಾಚುತಿಹೆನಿ, ಎರಡನೇ ಪ್ರಶ್ನೆ ನೋಡಿಲಿ. ನಾಚುತಿಹೆನಿ ಪೂಜ್ಯಯಿ ನಲುಮೆಯಿಂದ. ಪ್ರತಿಯೊಂದು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಆಯ್ಕೆ ಪ್ರತಿ ಒಂದು ಸಂದರ್ಭ ಪ್ರಶ್ನೆಗಳಿಗೆ ಆಯ್ಕೆ ಒಂದೇ ರೀತಿಯಾಗಿರ್ತದೆ. ಅದಕ್ಕಾಗಿ ಪ್ರತಿ ಸಂದರ್ಭಕ್ಕೂ ಈ ಮೇಲಿನ ಆಯ್ಕೆಯನ್ನು ಬಳಸಿಕೊಳ್ಳಿ. ಈ ಒಂದು ಪ್ರಶ್ನೆಯ ಸಂದರ್ಭ ಹೀಗಿದೆ. ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಶಬರಿಯು ಶ್ರೀರಾಮನಿಗೋಸ್ಕರ ತಳಿರು, ಹೂ, ಹಣ್ಣು, ಹಂಪಲುಗಳನ್ನು ಕೊಂಡು ಬರುವಾಗ ಅವನು ತಿನ್ನದ ಈ ಅತಿ ಸವಿಯಾದ ಹಣ್ಣುಗಳನ್ನು ಏನು ಮಾಡಲಿ? ಈ ಮಧುಪರ್ಕವನ್ನು ನಾನು ಯಾರಿಗೆ ಕೊಡಲಿ? ನೀನು ಬರದೆ ನನಗೆ ಏನೂ ಸೇರುತ್ತಿಲ್ಲ ಎಂದು ಹಾಡನ್ನು ಹಾಡುತ್ತಾ ರಾಮನ ಧ್ಯಾನದಲ್ಲಿ ತೊಡಗಿರುತ್ತಾಳೆ.
ಜಟಿಲ ಕಬರಿಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ. ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ. ನಾಚುತಿಹೆ ನೀ ಪೂಜ್ಯಯಿ ನಲುಮೆಯಿಂದ ಎಂದು ರಾಮನನ್ನು ಲಕ್ಷ್ಮಣನಿಗೆ ಹೇಳುವ ಮಾತುಗಳು ಸಂದರ್ಭವಾಗಿ ಬಂದಿವೆ. ಇದಕ್ಕೆ ಸ್ವಾರಸ್ಯ ನೋಡಿ. ಶಬರಿಯು ರಾಮನನ್ನು ಮತಂಗಾಶ್ರಮದಲ್ಲಿ ಪ್ರೀತಿಯಿಂದ ಸ್ಮರಿಸುವ ದೃಶ್ಯವನ್ನು ರಾಮನು ಕಂಡು, ಲಕ್ಷ್ಮಣ, ಈ ಪೂಜ್ಯಳ ಅನುರಾಗದ ಭಕ್ತಿಯಿಂದ ನಾನು ನಾಚುತ್ತಿರುವೆನು ಎಂದು ರಾಮನು ಲಕ್ಷ್ಮಣನಿಗೆ ನುಡಿಯುವ ಮಾತುಗಳು ಸ್ವಾರಸ್ಯಪೂರ್ಣವಾಗಿ ಬಂದಿವೆ. ಮೂರನೆಯ ಸಂದರ್ಭ, ತಾಯಿ, ದಾರಿಗರಿಗೆ ಇಲ್ಲಿ ಬೀಡಿಲ್ಲಿ ದೊರೆಯುವುದೇ? ಆಯ್ಕೆ ಪ್ರತಿ ಸಂದರ್ಭಕ್ಕೂ ಮೇಲಿನ ಆಯ್ಕೆಯನ್ನೇ ಬಳಸಿ. ಸಂದರ್ಭ ಹೀಗಿದೆ. ರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಶಬರಿಯು, ಎಂದು ಕಾಣುವೆನೋ, ನಾನು ಶ್ರೀರಾಮನನ್ನು ಎಂದು ಕಾಣುವೆನು, ದಶರಥನ ಮಗನಂತೆ, ಸಾಧು ಸಜ್ಜನರ ಮಿತ್ರನಂತೆ, ಗುರುಗಳು ತಪಸ್ವಿಗಳು ಮೆಚ್ಚಿದ ಸನ್ಮಂಗಳ ಮೂರ್ತಿಯನ್ನು ನಾನು ಎಂದು ಕಾಣುವೆನು ಎಂದು ಶಬರಿಯು ಶ್ರೀರಾಮನ ಗುಣಗಾನವನ್ನು ಮಾಡುತ್ತಿರುತ್ತಾಳೆ. ಇದನ್ನು ನೋಡುತ್ತಾ ನಿಂತಿದ್ದ ರಾಮ ಲಕ್ಷ್ಮಣರು ಶಬರಿಯ ಬಳಿಗೆ ಬಂದು, ತಾಯಿ, ದಾರಿಗರಿಗೆ ಇಲ್ಲಿ ಬೀಡಿಲ್ಲಿ ದೊರೆಯುವುದೇ ಎಂದು ಕೇಳುವ ಮಾತುಗಳು ಸಂದರ್ಭವಾಗಿ ಬಂದಿವೆ. ಸ್ವಾರಸ್ಯ ನೋಡಿ. ಪ್ರತಿದಿನವೂ ತನಗಾಗಿಯೇ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ಇವಳು ತಮ್ಮನ್ನು ಗುರುತಿಸುವಳೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಶ್ರೀರಾಮನು ಏನೂ ಅರಿಯದವನಂತೆ, ತಾಯಿ, ಪ್ರಯಾಣಿಕರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಶ್ರೀರಾಮನು ನುಡಿಯುವ ಮಾತುಗಳು ಸ್ವಾರಸ್ಯಪೂರ್ಣವಾಗಿವೆ. ಇನ್ನು ಐದನೆಯ ಒಂದು ಸಂದರ್ಭ, ರೂಪಿನಂತೆ ಮಾತು ಕೂಡ ಎನಿತು ಮಧುರವಾಗಿದೆ. ಆಯ್ಕೆ ಮೇಲಿನ ಆಯ್ಕೆಯನ್ನೇ ಎಲ್ಲ ಕಡೆ ಬಳಸಿ. ಸಂದರ್ಭ ನೋಡಿ. ಶ್ರೀರಾಮನನ್ನು ಕಂಡು ಶಬರಿಯು ಈ ಮಾತನ್ನು ಹೇಳುತ್ತಾಳೆ. ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿದ ಶ್ರೀರಾಮನು, ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿಯೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ. ಇಂದು ನಾವು ಇದು ಕಾಡೆಂಬುದನ್ನು ಮರೆತು ನಮ್ಮ ಮನೆಯೇ ಎಂದು ತಿಳಿದೆವು. ಎಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿಯೇ ಎಂದು ತಿಳಿದೆವು ಎಂದು ಶಬರಿಗೆ ಹೇಳಿದಾಗ, ಶಬರಿಯು, ಅದನ್ನು ಶಬರಿ ಅಂತಾಗಿದೆ, ಶಬರಿ ಅಂತ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ನಿನ್ನ ರೂಪಿನಂತೆ ಮಾತು ಕೂಡ ಎಷ್ಟೊಂದು ಮಧುರವಾಗಿದೆ. ನಿಮ್ಮನ್ನು ಕಂಡು ಇಂದು ನಾನು ಧನ್ಯಳಾದೆ ಎಂದು ಶಬರಿಯು ನುಡಿಯುವ ಮಾತುಗಳು ಸಂದರ್ಭಪೂರ್ಣವಾಗಿವೆ. ಇದಕ್ಕೆ ಸಂದರ್ಭ ನೋಡಿ ಹೀಗಿದೆ. ಶಬರಿಯು ಶ್ರೀರಾಮನನ್ನು ಕಂಡು, ನಿಮಗೆ ಆಯಾಸ ಆಗಿರಬಹುದು, ಹಸಿವಾಗಿರಬಹುದು, ನನ್ನ ಆತಿಥ್ಯದಲ್ಲಿ ಏನಾದರೂ ಲೋಪ ಬಿದ್ದಲ್ಲಿ ಕ್ಷಮಿಸಿ, ಸ್ವೀಕರಿಸಿ ಎಂದಾಗ, ರಾಮಲಕ್ಷ್ಮಣರು ಇಷ್ಟೊಂದು ಪ್ರೀತಿಯನ್ನು ತೋರಿರುವ ನಿನ್ನನ್ನು ನಾವು ತಾಯಿಯೇ ಎಂದು ತಿಳಿದೆವು ಎಂದು ಉತ್ತರಿಸಿದಾಗ, ನಿನ್ನ ರೂಪಿನಂತೆ ಮಾತು ಕೂಡ ಎಷ್ಟು ಮಧುರವಾಗಿದೆ ಎಂದು ಶ್ರೀರಾಮನ ವ್ಯಕ್ತಿತ್ವವನ್ನು ಗುಣಗಾನ ಮಾಡುವ ಮಾತುಗಳೇ ಸ್ವಾರಸ್ಯವಾಗಿವೆ. ಇನ್ನು ಐದನೆಯ ಒಂದು ಸಂದರ್ಭ, ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕ ಕಾಣರು ಅಂತಿದೆ. ಇದಕ್ಕೆ ಮೇಲಿನ ಆಯ್ಕೆಯನ್ನೇ ಎಲ್ಲ ಕಡೆ ಬಳಸಿ. ಸಂದರ್ಭ ನೋಡಿ. ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳಿದ್ದಾನೆ. ರಾಮನ ದರ್ಶನ ಭಾಗ್ಯದಿಂದ ಸಂತೋಷಗೊಂಡ ಶಬರಿಯು ಮೋಕ್ಷಕ್ಕೆ ಪ್ರಾಪ್ತಳಾದ ನಂತರ ರಾಮನು ಈ ಪ್ರಪಂಚ ಶಬರಿಯನ್ನು ಮರೆಯುವುದು ಸಾಧ್ಯವಿಲ್ಲ ಎಂದಾಗ, ಲಕ್ಷ್ಮಣನು, ಅಣ್ಣ, ಶಬರಿ ಮಗುವಿನಂತೆ ಇಷ್ಟವಾದವಳು. ನಮ್ಮನ್ನು ನೋಡಿ ಕೂಡಲೇ ಬಹಳ ಆನಂದಪಟ್ಟು ಗುಣಗಾನ ಮಾಡಿದಳು ಎಂದು ರಾಮನಿಗೆ ಲಕ್ಷ್ಮಣನು ಹೇಳಿದಾಗ, ಶ್ರೀರಾಮನು ಹೇಳ್ತಾನೆ ಲಕ್ಷ್ಮಣನಿಗೆ ಹೀಗೆ ಹೇಳುವನು. ಲಕ್ಷ್ಮಣ, ಬೆಳಕಿಗೆ ಒಲಿದವರ ಉರಿಯುವ ಬತ್ತಿ ಕರುಕ ಕಾಣರು. ಬೆಳಕಿಗೆ ಒಲಿದವರು ಉರಿಯುವ ಬತ್ತಿಯ ಕರುಕ ಕಾಣರು ಎಂದು ಶ್ರೀರಾಮನು ನುಡಿಯುವ ಮಾತುಗಳೇ ಸಂದರ್ಭವಾಗಿ ಬಂದಿವೆ. ಆಮೇಲೆ ಇದಕ್ಕೆ ಸ್ವಾರಸ್ಯ ಹೀಗಿದೆ ನೋಡಿ. ಶ್ರೀರಾಮನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿರುವ ಶಬರಿಯು, ಆ ಬೆಳಕನ್ನು ಇಷ್ಟಪಡುವವರು ಉರಿಯುವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮ ಭಕ್ತಿಯ ಶ್ರೇಷ್ಠತೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಒಂದು ಭಾಗ ಇದೆ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಮುಖ್ಯವಾದ ಭಾಗ. ಹೊಂದಿಸಿ ಬರೆಯಿರಿ. ಇಲ್ಲಿ ಅಪಟ್ಟಿ ಇದೆ, ಈ ಕಡೆ ಆ ಪಟ್ಟಿ ಇದೆ. ಮೊದಲಿಗೆ ಮತಂಗ, ಪುತಿನ, ದಶರಥ, ಚಿತ್ರಕೂಟ, ಭೂಮಿ ಜಾತಿ ಅಂತಿದೆ. ಇದಕ್ಕೆ ಇಲ್ಲಿ ನೇರವಾಗಿ ಆನ್ಸರ್ಗಳನ್ನು ನಾನು ನಿಮ್ಮ ಪುಸ್ತಕದಿಂದ ನೇರವಾದ ಆನ್ಸರ್ಗಳನ್ನು ಇಲ್ಲಿ ಜೋಡಿಸಿದ್ದೇನೆ. ಮತಂಗ ಇದು ಆಶ್ರಮ, ಮತಂಗಾಶ್ರಮ. ಪೂತಿ ನರಸಿಂಹಾಚಾರ್ಯ ಅವರು ಮೇಲುಕೋಟೆಯಲ್ಲಿ ಜನಿಸಿದ್ದಾರೆ, ಅದಕ್ಕೆ ಮೇಲುಕೋಟೆ. ದಶರಥ
ದಶರಥನ ಮಗ ರಾಮ. ಚಿತ್ರಕೂಟ, ಮತಂಗಾಶ್ರಮ ಇರೋದು ಚಿತ್ರಕೂಟ ಪರ್ವತದಲ್ಲಿ, ಅದಕ್ಕಾಗಿ ಚಿತ್ರಕೂಟ. ಭೂಮಿ ಜಾತೆ ಇವಳು ಸೀತೆ. ಇನ್ನು ಭಾಷಾಭ್ಯಾಸ ಚಟುವಟಿಕೆ, ಇಲ್ಲಿ ಒಂದನೇ ಒಂದು ಪಾಯಿಂಟ್ ಇದೆ. ಏನು? ವಿಜಾತೀಯ ಸಂಯುಕ್ತಾಕ್ಷರಗಳು ಅಂತಿದೆ. ನಿಮ್ಮ ಪುಸ್ತಕದಲ್ಲಿ ಅವುಗಳನ್ನು ಹಿಂದೆ ಮತ್ತು ಮುಂದೆ ಅದಲು ಬದಲಾಗಿ ಕೊಟ್ಟಿರ್ತಾರೆ. ಅದನ್ನು ನಾನಿಲ್ಲಿ ಏನು ಮಾಡಿದ್ದೇನೆ, ಅವುಗಳನ್ನು ಆರಿಸಿ ನೇರವಾಗಿ ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಬರೆದಿದ್ದೇನೆ. ಕಾರ್ಯ, ಶಸ್ತ್ರ, ಸ್ಫೋಟಿಸು, ಅದ್ಭುತ, ಡಾಕ್ಟರ್ ಇವು ಆ ಪದಗಳಲ್ಲಿ ಬಂದಿರುವ ವಿಜಾತೀಯ ಸಂಯುಕ್ತಾಕ್ಷರಗಳು. ಇನ್ನು ಎರಡನೇದಾಗಿ ನೋಡಿ, ನೀಡಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತಿದೆ. ಇಲ್ಲಿ ನೋಡಿ, ಅವರ್ಗೀಯ, ವರ್ಗ ಮಾಡಲು ಬಾರದೇ ಇರುವಂಥ ಅಕ್ಷರಗಳನ್ನೇ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಸಮನಾಗಿ ಇದರಲ್ಲಿ ಸ ಅನ್ನುವುದು, ದೇಶ ಅಂತಿದೆ ಇದರಲ್ಲಿ ಶ ಅಂತಕ್ಕಂಥದ್ದು, ಮನೆಯ ಅಂತಿದೆ ಇದರಲ್ಲಿ ಯ ಅಂತಕ್ಕಂಥದ್ದು, ರೋದನ ಅಂತಿದೆ ಇದರಲ್ಲಿ ರೋ ಅಂತಕ್ಕಂಥದ್ದು, ಬಳಿಕ ಅಂದರೆ ಇಲ್ಲಿ ಳ ಳಿ ಅಂತದ್ದು, ನೆಲ ಅಂದರೆ ಇಲ್ಲಿ ಲ ಅಂತಕ್ಕಂಥದ್ದು, ಮದುವೆ ಇಲ್ಲಿ ಮದುವೆ ಅಂತಕ್ಕಂದ್ರೆ ಮದುವೆ ಅಂತಿದೆ ಇಲ್ಲಿ ಮ ಅಂತಕ್ಕಂಥದ್ದು, ಮಾನುಷ ಅಂತ ಶ ಅಂತಿದೆ. ಆಮೇಲೆ ಹೊತ್ತು ಇಲ್ಲಿ ಆ್ಯಕ್ಚುಲಿ ಅದು ಮ ಅಲ್ಲ, ಅದು ವೇ ಅಂತ ಆಗಬೇಕು. ಮದುವೆ ಇಲ್ಲಿ ವೇ ಅಂತ ಆಗಬೇಕು, ಮ ಅಲ್ಲದು ವೇ ಅಂತ ಆಗಬೇಕು. ಅದನ್ನು ವಿದ್ಯಾರ್ಥಿಗಳು ಸರಿಪಡಿಸಿಕೊಳ್ಳಿ. ಆಮೇಲೆ ಇಲ್ಲಿ ಮಾನುಷ ಅಂತಿದೆ ನೋಡಿ, ಆ ಮಾನುಷಕ್ಕೆ ಶ ಅಂತಾಗತ್ತೆ. ಹೊತ್ತು ಅಂತಿದೆ ಅದಕ್ಕೆ ಹೋ ಅಂತಾಗುತ್ತೆ. ಒಳಗೆ ಅಂತಿದೆಯಲ್ಲ ಅದಕ್ಕೆ ಳ ಅಂತಾಗತ್ತೆ. ಇಷ್ಟು ಈ ಪದಗಳು. ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧಿಸಿರುವಂತೆ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಅಂತಿದೆ. ಇದು ಕೂಡ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಕೇಳ್ತಾರೆ. ಇದು ಮುಖ್ಯವಾದ ಒಂದು ಭಾಗ. ಇಲ್ಲಿ ಕ ಮತ್ತು ಗ ಎರಡೂ ಅಲ್ಪ ಪ್ರಾಣಾಕ್ಷರಗಳಂತ ಕೊಡ್ತಾನೆ. ಆಮೇಲೆ ಚ ಮತ್ತು ಜ ಏನಾಗ್ತವೆ ಅಂತಂದರೆ ಇವು ಮಹಾಪ್ರಾಣಾಕ್ಷರಗಳು ಆಗ್ತವೆ. ಆಮೇಲೆ ಆ ವರ್ಗೀಯ ವ್ಯಂಜನಾಕ್ಷರಗಳು ಅಂತಂದು ಮೊದಲು 25 ಅಂತ ಕೊಡ್ತಾನೆ. ಆಮೇಲೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅಂತಂದರೆ ಅವು ಕೂಡ 9. ಇಲ್ಲಿ ಈ ಆ ಈ ಉ ಇವು ದೀರ್ಘ ಸ್ವರಗಳು ಅಂತ ಕೊಡ್ತಾನೆ. ಅದೇ ರೀತಿಯಾಗಿ ಅ ಈ ಉ ರು ಇವು ಏನು ಅಂತಂದಾಗ ಇವು ರಸಸ್ವರಗಳು ಆಗುತ್ತವೆ. ಇನ್ನು ಮುಂದೆ ಈ ಸ್ವರಗಳು 13 ಅಂತ ಕೊಡ್ತಾನೆ. ಯೋಗವಾಹಗಳು ಇಲ್ಲಿ 2 ಅಂತ ಮಾಡ್ಕೊಳ್ಳಿ. ಯೋಗವಾಹಗಳು ಇಲ್ಲಿ 2 ಅಂತ ಮಾಡ್ಕೊಳ್ಳಿ. ಓಕೆ, ಇದು ಶಬರಿ ಪಾಠದ ಅತ್ಯಂತ ಅಚ್ಚುಕಟ್ಟಾದ ನೋಟ್ಸು. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇದನ್ನು ನೀವು ಆಲಿಸಿ. ಇಲ್ಲಿಯವರೆಗೆ ಈ ಒಂದು ಶಬರಿ ಅನ್ನುವ ಒಂದು ಗೀತನಾಟಕದ ಪ್ರಶ್ನೋತ್ತರಗಳ ಚರ್ಚೆಯ ಈ ಪಾಠವನ್ನು ತಾವೆಲ್ಲರೂ ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಇಂತಿ ನಿಮ್ಮ ಭೀಮನ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.